ನಾವು ಕನಸುಗಳನ್ನ ನಿಜವಾಗಿಸುತ್ತೇವೆ. ನರ್ತನ್ ಡೆವಲಪರ್ಸ್. ನಮಸ್ಕಾರ. ನರ್ತನ್ ಡೆವಲಪರ್ಸ್ ಅರ್ಪಿಸುವ ಹಸಿರು ಧಾಮ ಸರಣಿಯ ಇವತ್ತಿನ ಸಂಚಿಕೆಗೆ ಸುಸ್ವಾಗತ. ನರ್ತನ್ ಡೆವಲಪರ್ಸ್ ಸಂಸ್ಥೆಯನ್ನು ಆರಂಭಿಸಿ ಹಸಿರು ಧಾಮವನ್ನು ಅನೇಕರ ಕನಸುಗಳನ್ನು ನಿಜ ಮಾಡುವ ಸಲುವಾಗಿ ಈ ಹಸಿರು ಧಾಮವನ್ನು ಸೃಷ್ಟಿ ಮಾಡಿದ್ದಾರೆ. ನರ್ತನ್ ಡೆವಲಪರ್ಸ್ನ ಉಸಿರಾದ ಶ್ರೀ ಕೋದಂಡರಾಮ್ ಅವರು ನಮ್ಮೊಟ್ಟಿಗಿದ್ದಾರೆ. ಬನ್ನಿ ಅವರೊಟ್ಟಿಗೆ ಮಾತುಕತೆಯಲ್ಲಿ ಹಸಿರು ಧಾಮದ ಕುರಿತಾಗಿ ಅನೇಕ ವಿಷಯಗಳನ್ನು ನಮ್ಮದಾಗಿಸಿಕೊಳ್ಳೋಣ. ಮೊದಲನೇದಾಗಿ ತುಂಬ ಆಕರ್ಷಣೆ ಅನಿಸಿದ್ದು ಮತ್ತು ಪಕ್ಕಂತ ನಮ್ಮನ್ನು ಸೆರೆ ಹಿಡಿಯೋದು ಈ ನರ್ತನ್ ಡೆವಲಪರ್ಸ್ ಅನ್ನುವಂಥ ಹೆಸರು. ನರ್ತನ್ ತುಂಬ ಸೊಗಸಾಗಿದೆ. ಇದು ನರ್ತನ್ ಅನ್ನೋ ಹೆಸರು ಒಂದು ತುಂಬ ಅನ್ಯೂಶುವಲ್ ಆಗಿ ಬಹಳ ಅಪರೂಪದಂಥ ಒಂದು ಹೆಸರು. ನರ್ತನ್ ಅಂತಂದರೆ ಆ್ಯಕ್ಚುಲಿ ನರ್ತನ್ ಅಂದರೆ ಪರ್ಫಾರ್ಮರ್ ಅಂತ. ಪರ್ಫಾರ್ಮರ್ ಈಸ್ ಶಿವ, ಅಲ್ಟಿಮೇಟ್ ಗಾಡ್, ನಟರಾಜ. ಸೊ ನರ್ತನ್ ಹೆಸರಲ್ಲಿ ಶಿವನೂ ಇದ್ದಾನೆ, ವಿಷ್ಣುನೂ ಇದ್ದಾನೆ. ನಾಥನ್ ಅಂತಂದರೆ ಸ್ವಾಮಿ ಅಂತ ಅರ್ಥ, ವಿಷ್ಣು. ನರ್ತನ್ ಅಂದರೆ ಪರ್ಫಾರ್ಮರ್, ಶಿವ. ಇವೆರಡರ ಒಂದು ಕಾಂಬಿನೇಷನನ್ನು ನಾವು ನರ್ತನ್ ಅನ್ನೋ ಹೆಸರಲ್ಲಿ ತಂದಿಟ್ಟಿದ್ದೀವಿ. ಇದರ ಮುಖ್ಯ ಉದ್ದೇಶ ಏನು ಅಂತಂದರೆ, ನಾವು ಈ ರೆಸಿಡೆನ್ಷಿಯಲ್ ಲೇಔಟ್ಸ್ ಅಂತ ಏನು ನಾವು ಡೆವಲಪ್ ಮಾಡ್ತಿದ್ದೀವಿ, ಈ ರೆಸಿಡೆನ್ಷಿಯಲ್ ಲೇಔಟ್ಸಿಗೆ ಈ ದೈವಿ ಶಕ್ತಿ ಹೆಚ್ಚಿನ ಮಟ್ಟದಲ್ಲಿ ನಮಗೆ ಸಿಕ್ಕಲಿ, ಇದನ್ನು ಕೊಂಡ್ಕೊಳ್ಳೋರೆಲ್ಲರೂ ಬಹಳ ಒಂದು ಅಭಿವೃದ್ಧಿ ಹೊಂದಲಿ, ಎರಡೂ ಪವರ್, ದೇ ಆರ್ ದ ಅಲ್ಟಿಮೇಟ್ ಪವರ್ಸ್, ಇದರ ಜೊತೆಗೆ ಮಿಳಿತವಾಗಲಿ ಅನ್ನೋದು ಒಂದು ನಮ್ಮ ಉದ್ದೇಶ. ಓಕೆ, ಅಂದರೆ ಸ್ವಾಮಿಯ ನಾಥನ ಕೃಪೆ ಇರಲಿ ಇಲ್ಲಿ ಈ ಪ್ರಯತ್ನದಲ್ಲಿ, ಜೊತೆಯಾದವರು ಅಥವಾ ಕೈಗೂಡಿಸಿದವರಿಗೆ ನಾಥನ ಕೃಪೆ ಇರಲಿ ಅನ್ನುವ ಒಂದು ಸದುದ್ದೇಶ. ತುಂಬ ಸೊಗಸಾಗಿದೆ ಸರ್ ಇದು, ಯಾಕೆಂದರೆ ಕಾರಣ ಆ ಹೆಸರು ತುಂಬಾ ಆಕರ್ಷಣೀಯ ಅಂತ. ನರ್ತನ್ ಡೆವಲಪರ್ಸ್ ರವರ ನ್ಯಾಷನಲ್ ಹೈವೇ 7ರಲ್ಲಿ ಬಾಗೇಪಲ್ಲಿ ಹತ್ತಿರ ಇರುವ ವಾಸದ ನಿವೇಶನಗಳಲ್ಲಿ ಮೊದಲ 100 ಸೈಟ್ಗಳ ಬುಕಿಂಗಿಗೆ 5 ಗ್ರಾಂ ಚಿನ್ನದ ನಾಣ್ಯ ಉಚಿತ. ಸಂಪರ್ಕಿಸಿ 8431544999. ನಾವು ಕನಸುಗಳನ್ನ ನಿಜವಾಗಿಸುತ್ತೇವೆ. ನರ್ತನ್ ಡೆವಲಪರ್ಸ್. ಫ್ರೀ ಸೈಟ್ ವಿಸಿಟ್ಗಾಗಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 08026671006 8431544999 ಅಥವಾ nartandevelopers@gmail.comಗೆ ಮೇಲ್ ಮಾಡಿ. ಏನಾಗ್ತಾ ಇದೆ ಸರ್ ನರ್ತನ್ ಡೆವಲಪರ್ಸ್? ಯಾಕೆಂದರೆ ಇವತ್ತು ರೆಸಿಡೆನ್ಷಿಯಲ್ ಪ್ಲಾಟ್ಸ್ ವಿಷಯಕ್ಕೆ ಬಂದಾಗ ಬಹಳಷ್ಟು ಇಂಥ ಪ್ರಯತ್ನಗಳು ನಡೀತಾ ಇವೆ. ನರ್ತನ್ ಡೆವಲಪರ್ಸ್ ಒಂದು ವಿಶಿಷ್ಟವಾದ ವಿನೂತನವಾದದ್ದನ್ನು ಸಾಧ್ಯ ಮಾಡಿಕೊಡ್ತಿದೆ. ಅದು ಹೇಗೆ ವಿಶಿಷ್ಟ ಅಥವಾ ವಿನೂತನ ಅನ್ನೋದನ್ನು ಒಂಚೂರು ವಿವರವಾಗಿ ಮೇಡಮ್ ಹೀಗಿದೆ. ಈಗ ನಮ್ಮಲ್ಲಿ ಈ ಮಿಡ್ಲ್ ಕ್ಲಾಸ್ ಇನ್ಕಮ್ ಗ್ರೂಪ್ ಮತ್ತು ಲೋವರ್ ಮಿಡ್ಲ್ ಕ್ಲಾಸ್ ಇನ್ಕಮ್ ಗ್ರೂಪ್ಗೆ ಒಂದು ಮನೆ ಮಾಡೋದು ತುಂಬ ಕಷ್ಟಕರವಾದಂತಹ ಒಂದು ಕೆಲಸ. ಯಾಕೆಂದರೆ ಎಲ್ಲ ಬೆಲೆಗಳು ಜಾಸ್ತಿ ಆಗಿದೆ. ನೀವು ನಿವೇಶನ ಕೊಂಡ್ಕೋಬೇಕು, ನಿವೇಶನ ಕಟ್ಟಿ ತಗೊಂಡು ಮನೆ ಕಟ್ಕೋಬೇಕು ಅಂತ ಒಂದು ಕಡೆ ಆದರೆ, ಈ ಅಪಾರ್ಟ್ಮೆಂಟ್ಸ್ ತಗೊಂಡು ಅದರಲ್ಲಿ ವಾಸ ಮಾಡೋದು ಇನ್ನೊಂದು ಕಡೆ ಇದೆ. ಬಟ್ ಇವೆರಡೂ ಕೂಡ ಯಾವುದೇ ನಗರದ ಹತ್ತಿರದಲ್ಲಿ ಮಾಡಬೇಕು ಅಂದರೆ ತುಂಬ ಕಷ್ಟ. ಮತ್ತು ಒಬ್ಬರ ಜೀವನದ ಪೂರ್ತಿ ಪ್ರಯತ್ನನ ಅವರು ಮಾಡಿದ್ರೆ ಒಂದು ಮನೆ ಮಾಡ್ಕೊಳ್ಳೋದು ಕೂಡ, ಒಂದು ಸಣ್ಣ ಮನೆ ಮಾಡ್ಕೊಳ್ಳೋದು, ಐದರ್ ಅಪಾರ್ಟ್ಮೆಂಟ್ ಆರ್ ಇಂಡಿವಿಜುವಲ್ ಹೌಸ್ ಮಾಡ್ಕೊಳ್ಳೋದು ತುಂಬ ಕಷ್ಟ. ಒಂದು ಸ್ವಂತ ಸೂರು ಅಂದರೆ ಇಡೀ ಜೀವಮಾನದ ದುಡಿಮೆಯಲ್ಲಿರುತ್ತೆ. ಬಟ್ ಈಗ ಹೇಗಾಗಿದೆ ಅಂತಂದರೆ, ನಮ್ಮಲ್ಲಿ ಈ ಇನ್ಫ್ಲೇಷನ್ನು ಮತ್ತು ಡಿಸ್ಪೋಸಬಲ್ ಇನ್ಕಮ್ ಇವೆರಡೂ ಕೂಡ ಒಟ್ಟೊಟ್ಟಿಗೆ ಮೇಲಕ್ಕೆ ಹೋಗ್ತಿರೋದ್ರಿಂದ, ಈ ಬೆಲೆಗಳು ಜಾಸ್ತಿ ಆಗ್ತಿರೋದ್ರಿಂದ ಮಿಡ್ಲ್ ಕ್ಲಾಸ್ ಇನ್ಕಮ್ ಗ್ರೂಪ್ಗೆ ಮತ್ತು ಲೋವರ್ ಮಿಡ್ಲ್ ಕ್ಲಾಸ್ ಇನ್ಕಮ್ ಗ್ರೂಪ್ಗೆ ಒಂದು ಮನೆಯನ್ನು ಮಾಡ್ಕೊಳ್ಳೋದು ಒಂದು ಕಷ್ಟ ಸಾಧ್ಯವಾದಂಥ ಕೆಲಸ. ಅದಕ್ಕೆ ನಾವೇನು ಮಾಡ್ತಿದ್ದೀವಿ, ಎಕ್ಸ್ಟೆನ್ಷನ್ ಏರಿಯಾಸ್ ಅಂದರೆ ಊರಿಂದ ಹೊರಗಡೆ ನಾವು ಒಂದು ಲೇಔಟ್ಗಳನ್ನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ. ಇದು ಏನು 2 ಟೈರ್ ಸಿಟೀಸು ಮತ್ತು
ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸು ಈ ಥರ ಇರೋ ಕಡೆ ಅಂತೆಲ್ಲ ನಗರಾಭಿವೃದ್ಧಿಗಳು ಬೇಕಾದಷ್ಟು ಆಗ್ತಿದೆ. ಅಲ್ಲಿ ಎಕ್ಸ್ಟೆನ್ಷನ್ ಏರಿಯಾಸ್ಗಳಲ್ಲಿ, ಹೈವೇಗಳಲ್ಲಿ, ಮುಖ್ಯವಾಗಿ ಸ್ಟೇಟ್ ಹೈವೇಗಳಲ್ಲಿ, ನ್ಯಾಷನಲ್ ಹೈವೇಗಳಲ್ಲಿ ಸಾಕಷ್ಟು ಆ್ಯಕ್ಟಿವಿಟಿ ಡೆವಲಪ್ ಆಗ್ತಾ ಇದೆ. ಅಂದರೆ ನೀವು ಹೇಳ್ತಿರೋದು ಬೆಂಗಳೂರು ಅಂತ ಮಹಾನಗರ ಅಂತ ಏನು ಕರೆಸ್ಕೊಳ್ಳುತ್ತೆ ಅದಲ್ಲದೆ ಇದ್ರೂ ಪಟ್ಟಣ ಪ್ರದೇಶಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳು ಮತ್ತು ಬೆಂಗಳೂರಿಗೆ ಅಥವಾ ಯಾವುದೇ ಒಂದು ಸಿಟಿ ಹೆಡ್ ಕ್ವಾರ್ಟರ್ಸಿಗೆ, ಮೈಸೂರು ಆಗ್ಬೋದು ಅಥವಾ ಹುಬ್ಳಿ ಧಾರವಾಡ ಆಗ್ಬೋದು ಅಥವಾ ಬೆಂಗಳೂರು ಆಗ್ಬೋದು, ಇನ್ನು ಯಾವುದೇ ಆದ ಒಂದು ದೊಡ್ಡ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸಿಗೆ ಹತ್ತಿರವಾಗಿರೋ ಹಾಗೆ ಹೆಚ್ಚು ಕಮ್ಮಿ 1 ಗಂಟೆ ಕಾಲದಲ್ಲಿ ರೀಚ್ ಆಗೋ ಹಾಗೆ. ಈಗ ನಿಮಗೆ ಗೊತ್ತಿದೆ ಬೆಂಗಳೂರು ಬಹಳಷ್ಟು ದೊಡ್ಡದಾಗಿ ಬೆಳೆದಿದೆ. ನೀವು ಯಾವುದೇ ಒಂದು ಎಂಡಿಂದ ಇನ್ನೊಂದು ಎಂಡಿಗೆ ಹೋಗಬೇಕು ಅಂದರೆ ಆ ಟ್ರಾವೆಲಿಂಗ್ ಟೈಮೇ ನಿಮಗೆ 2-3 ಅವರ್ಸ್ ಆಗುತ್ತೆ ಆ ಟ್ರಾಫಿಕ್ ಕಂಡೀಷನಲ್ಲಿ. ಬಟ್ ನಾವು ಮಾಡ್ತಿರುವಂಥ ಪ್ರಾಜೆಕ್ಟ್ಗಳು ಸಿಟಿ ಸೆಂಟ್ರ್ ಪಾಯಿಂಟಿಂದ ಯಾವುದೇ ಡಿಸ್ಟೆನ್ಸಲ್ಲಿ ಟ್ರಾವೆಲ್ ಮಾಡಿದ್ರು 1 to 1.5 ಅವರಲ್ಲಿ ರೀಚ್ ಆಗೋ ರೀತಿ ನಾವು ಮಾಡ್ತಿದ್ದೀವಿ. ಅಂದರೆ ನಮ್ಮ ಐಡಿಯಾ ಏನಿದೆ ಅಂದರೆ ಮುಂದೆ ಬರ್ತಾ ಬರ್ತಾ ಸಿಟಿನೂ ಬೆಳೆಯುತ್ತೆ, ಸಿಟಿಗೆ ಮಧ್ಯದಲ್ಲಿ ಕೆಲವು ನಗರ ಪ್ರದೇಶಗಳು ಟೌನ್ಶಿಪ್ಸ್ ಅಂತ ಏನು ಹೇಳ್ತೀವಿ ಅದು ಉತ್ತಮ ರೀತಿಯಲ್ಲಿ ಬೆಳ್ಕೊಳ್ಳುತ್ತೆ. ಮತ್ತು ಇಂಡಸ್ಟ್ರೀಸ್ ಏನಿದೆ ಈ ಇಂಡಸ್ಟ್ರೀಸ್ ಎಲ್ಲನೂ ಒಂದು ಪರ್ಟಿಕ್ಯುಲರ್ ಏರಿಯಾಗಳಲ್ಲಿ ಕಾನ್ಸಂಟ್ರೇಟ್ ಆಗ್ತಾ ಹೋಗುತ್ತೆ. ನಾರ್ಮಲ್ ಆಗಿ ಅವರು ನ್ಯಾಷನಲ್ ಹೈವೇಸು ಮತ್ತು ಸ್ಟೇಟ್ ಹೈವೇಸ್ಗೆ ವೇರ್ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಈಸ್ ಅವೈಲಬಲ್ ಆ್ಯಂಡ್ ಇಟ್ ಈಸ್ ಈಸಿ ಆ್ಯಂಡ್ ರೋಡ್ಸ್ ಆರ್ ವೆರಿ ಗುಡ್ ಅಂಥ ಕಡೆ ಅವರು ಕಾನ್ಸಂಟ್ರೇಟ್ ಆಗ್ತಾರೆ. ಆ ಕಾನ್ಸಂಟ್ರೇಟ್ ಆದಾಗ ಅಲ್ಲಿ ಹೋಗಿ ಕೆಲಸ ಮಾಡುವಂಥ ಲೇಬರ್ ಏನಿರುತ್ತೆ, ಲೇಬರ್ ಫೋರ್ಸ್ ಇವತ್ತು ವಿಲೇಜಸ್ಸಿಂದ ಮೈಗ್ರೇಟ್ ಆಗ್ತಾರೆ. ಮತ್ತು ಸಿಟಿಗಳಲ್ಲೂ ಕೂಡ ಭಾಳಷ್ಟು ಟೆನ್ಷನ್ ಆಗಿ ಹೊರಗಡೆ ಹೋಗಬೇಕು ಅನ್ನೋರು ಇರ್ತಾರೆ. ಇಂಥವರೆಲ್ಲ ಆ ಪಾಯಿಂಟಲ್ಲಿ ಹೋಗಿ ಕಾನ್ಸಂಟ್ರೇಟ್ ಆಗುವಂಥ ಒಂದು ರೋಡ್ ಮ್ಯಾಪ್ ಇದೆ. ಅಂದರೆ ಇದರ ತುಂಬ ಒಂದು ಉತ್ತಮ ಅಂಶ ಏನು ಅಂದರೆ ನಗರಕ್ಕೆ ಅಥವಾ ಪಟ್ಟಣಕ್ಕೆ ಸಮೀಪದಲ್ಲಿದೆ, ಆ ಗೌಜು ಗದ್ದಲ ಇಲ್ಲ. ಹಾಗಂತ ಅಯ್ಯೋ ಎಲ್ಲ ತುಂಬ ದೂರ ಅಷ್ಟು ದೂರ ಹೋಗಬೇಕು ಅನ್ನುವಂಥ ಪ್ರಶ್ನೆ ಬರಲ್ಲ. ಅಬ್ಬಬ್ಬ ಅಂದರೆ ಗರಿಷ್ಠ 1 ಅವರ್ ಟ್ರಾವೆಲಲ್ಲಿ ನಾವು ಹೋಗಿ ತಲುಪಬಹುದು ಅಂತಹ ಪ್ರದೇಶ. ಇದು ಹೀಗಿದೆ ಮೇಡಮ್. ಈ ಹೈವೇಗಳಲ್ಲಿ ನಮ್ಮಲ್ಲಿ ಈಗಿನ ದಿವಸದ ಎಲ್ಲರೂ ಕಾರ್ ಓನರ್ಗಳಾಗಿರ್ತಾರೆ. ಪ್ರತಿಯೊಬ್ಬರು ಮನೆ ಇಲ್ಲದೆ ಇದ್ರೂ ಕಾರ್ ಅಂತೂ ಅವ್ರ ಹತ್ರ ಇರುತ್ತೆ. ಸೊ ಟ್ರಾವೆಲಿಂಗ್ ವಿಲ್ ಬಿ ವೆರಿ ಕಂಫರ್ಟಬಲ್. ಈ ಸಿಟಿ ಒಳಗಡೆ 2 ಅವರ್ 3 ಅವರು ಒಂದು ಎಂಡಿಂದ ಇನ್ನೊಂದು ಎಂಡಿಗೆ ಪ್ರಯಾಣ ಮಾಡೋದಕ್ಕೆ ಬದಲು ಸಿಟಿ ಸೆಂಟ್ರ್ ಪಾಯಿಂಟ್ನ ನಾವು ಐಡೆಂಟಿಫೈ ಮಾಡಿ ಅಲ್ಲಿಂದ 1.5 ಗಂಟೆ ಕಾಲ ಪ್ರಯಾಣ ಮಾಡೋದು ಸ್ವಲ್ಪ ಡಿಸ್ಟೆನ್ಸ್ ಹೆಚ್ಚಿಗೆ ಆದರೂ ಕೂಡ ತುಂಬ ಒಂದು ವಿಸ್ಡಮ್ ಅಂತ ಹೇಳ್ತೀವಿ. ಬಹುಶಃ ಹೆಚ್ಚು ಸುಲಭವಾಗಿ ಕಿರಿಕಿರಿ ಇಲ್ಲದೆ ಸಿಗ್ನಲ್ಗಳು ಹೆಚ್ಚು ಸಿಗದೆ ಬೇಗ ಹೊರಟೋಗ್ತೀವೇನೋ ಅಲ್ವಾ. ಈಗ ನಾವು ಹೊರದೇಶಗಳಲ್ಲಿ ನೋಡಿದ್ರೆ ನೀವು ಭಾಳಷ್ಟು ಜನ ಅವರು ಸಿಟಿಗಳಿಂದ ಹೊರಗಡೆ ಎಲ್ಲೋ ಒಂದು ಕಡೆ ರೆಸಿಡೆನ್ಷಿಯಲ್ ಲೇಔಟ್ಸ್ ಇರುತ್ತೆ, ಅವರ ಆಫೀಸ್ಗಳು ಬೇರೆ ಕಡೆ ಇರುತ್ತೆ. ಆ್ಯಂಡ್ ದೇ ಟ್ರಾವೆಲ್ ದೆಮ್ಸೆಲ್ಸ್ ಬೈ ಡ್ರೈವಿಂಗ್. ಹೌದು. ಸೊ ಹಾಗಾಗಿ ಅದು ಬಹಳಷ್ಟು ಈಸಿಯಾಗಿ ಹೋಗ್ತಾರೆ. 1.5 ಅವರಲ್ಲಿ ದೇ ಟ್ರಾವೆಲ್ ಆಲ್ಮೋಸ್ಟ್ 200 ಕಿಲೋಮೀಟರ್ಸ್. ವೆರಿ ಟ್ರೂ. ಆ ರೀತಿ ಇರುವಾಗ ನಮ್ಮ ಇಂಡಿಯಾನಲ್ಲೂ ಕೂಡ ಎಸ್ಪೆಷಲಿ ಇನ್ ಅವರ್ ಬ್ಯಾಂಗ್ಳೂರ್ ಆ್ಯಂಡ್ ನಿಯರ್ ಬೈ ಪ್ಲೇಸಸ್ ಈ ರೀತಿಯಾದ ಒಂದು ವ್ಯವಸ್ಥೆ ಡೆವಲಪ್ ಆಗ್ತಿದೆ. ಈಗ ನಾವೇನು ಅಂದ್ಕೊಂಡ್ವಿ, ಮೊದಲು ಬೆಂಗಳೂರಿಂದ ತುಮಕೂರಿಗೆ ಹೋಗೋದು ತುಂಬ ಈಸಿ ಆಗುತ್ತೆ ಅಂದ್ಕೊಂಡ್ವಿ. ಇವತ್ತಿನ ದಿವಸ ಬೆಂಗಳೂರಿಗೆ ಹೋಗೋದ್ರಿಂದ ತುಮಕೂರಿಗೆ ಹೋಗೋ ರೋಡಲ್ಲಿ ಸಾಕಷ್ಟು ಟ್ರಾಫಿಕ್ ಕಂಜೆಷನ್ನು ಡೆವಲಪ್ ಆಗಿಬಿಟ್ಟು ಈಗ ಏನು ಮಾಡ್ತಿದ್ದಾರೆ, ತುಮಕೂರಿಂದ ಸಿರಾ ಕಡೆಗೆ ಹೋಗ್ತಿದ್ದಾರೆ, ಚಿತ್ರದುರ್ಗ ಕಡೆ ಹೋಗ್ತಿದ್ದಾರೆ. ಅಂದರೆ ಏನು ಮಾಡ್ತಿದ್ದಾರೆ, ದೇ ಆರ್ ಮೈಗ್ರೇಟಿಂಗ್ ಫ್ರಮ್ ದಿಸ್ ಏರಿಯಾ ಟು ಅನದರ್ ಏರಿಯಾ. ಈಗ ನಿಮಗೆ ಇಂಡಸ್ಟ್ರಿಯಲ್ ಏರಿಯಾಸ್ ಕೂಡ ಬೇರೆ ಬೇರೆ ಕಡೆ ಬರ್ತಿದೆ. ತುಮಕೂರು ಹತ್ರ ನಿಮಗೆ ಈಗ ಇಂಡಸ್ಟ್ರಿಯಲ್ ಏರಿಯಾ ಪ್ರದೇಶಗಳು ಬರ್ತಿದೆ. ಸೊ ಅಲ್ಲಿಂದ ಮುಂದಕ್ಕೆ ಹೋಗೋದಕ್ಕೆ ಜನ ನೋಡ್ತಾ ಇದ್ದಾರೆ. ಅಂದರೆ ಈಗ ನಾವು ಯಾವುದೇ ಒಂದು ಪಾಯಿಂಟಲ್ಲಿ ನಾವು ಈಗ ಫಾರ್ ಎಕ್ಸಾಂಪಲ್ ಸಿಟಿಯಲ್ಲಿ ಜೀವನ ಮಾಡ್ತಿರೋರು ಸಿಟಿಯಿಂದ ಹೊರಗಡೆ ಹೋಗಬೇಕು ಅಂತಂದರೆ ಅವರಿಗೆ ಕಷ್ಟ ಸಾಧ್ಯ ಅನ್ನೋ ಒಂದು ಮನೋಭಾವನೆ ಇರುತ್ತೆ. ಬಟ್ ಅವರಿಗೆ ಒಂದು ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿಯಾಗಿ ಈ ಸೈಟ್ಗಳನ್ನ ತಗೊಳ್ಳುವಂಥ ಒಂದು ಅವಕಾಶ ಇರುತ್ತೆ. ಎರಡನೇದು, ಈ ಇಂಡಸ್ಟ್ರೀಸು ಅಥವಾ ಯಾವುದೇ ರೀತಿಯಾದ ಆ್ಯಕ್ಟಿವಿಟೀಸು ಒಂದು ಕಡೆ ಕಾನ್ಸಂಟ್ರೇಟ್ ಆಗಿ ಡೆವಲಪ್ ಆದಾಗ ಅಲ್ಲಿನ ಲೇಬರ್ ಫೋರ್ಸು, ಅಲ್ಲಿನ ಒಂದು ಮೆಕ್ಯಾನಿಸಮ್ ಏನು ಬರುತ್ತೆ, ಅವ್ರಿಗೆ ಮನೆಗಳು ಬೇಕಾಗಿರುತ್ತೆ. ಹೌದು. ನೋಬಡಿ ವುಡ್ ಟ್ರೈ ಟು ಟ್ರಾವೆಲ್ ಫ್ರಮ್ ಔಟ್ಸೈಡ್ ಪ್ಲೇಸ್ ಟು ಸಿಟಿ, ಅದಿರೋದಿಲ್ಲ. ಅವರು ಅಲ್ಲೇ ಆಗಬೇಕು ಅಂತ ಇರ್ತಾರೆ. ಅಂಥವರು ಈ ಸೈಟ್ಗಳನ್ನ ಕೊಂಡ್ಕೊಳ್ಳುವಂಥ ಒಂದು ವ್ಯವಸ್ಥೆ ಆಗೋಗುತ್ತೆ. ನಮ್ಮಲ್ಲಿ ಏನಾಗುತ್ತೆ, ಈ ರೆಸಿಡೆನ್ಷಿಯಲ್ ಅಕಾಮಿಡೇಷನ್ ಫಸ್ಟ್ ರಿಕ್ವೈರ್ಮೆಂಟ್ ಈಸ್ ಸೈಟ್.
ಆಮೇಲೆ ಮನೆ ಕಟ್ಟೋದು. ಇವತ್ತಿನ ದಿವಸ ಕೂಡ ಸಿಟಿ ಒಳಗಡೆ ವೇರ್ ವರ್ಟಿಕಲ್ ಗ್ರೋತ್ ಆಫ್ ರಿಯಲ್ ಎಸ್ಟೇಟ್ ಈಸ್ ಹ್ಯಾಪ್ನಿಂಗ್, ಅಂದರೆ ಅಪಾರ್ಟ್ಮೆಂಟ್ಸ್ ಏನು ಆಗ್ತಿದೆ ಅದು ಬಿಟ್ಟರೆ ಭಾಳಷ್ಟು ಜನ ಇವತ್ತು ನಮ್ಮದೇ ಸ್ವಂತ ಜಾಗದಲ್ಲಿ ಒಂದು ಸಣ್ಣ ಮನೆ ಆದರೂ ಪರವಾಗಿಲ್ಲ ನಮ್ಮದೇ ಇರಬೇಕು ಅಂತನ್ನೋರು ಸಾಕಷ್ಟು ಜನ ಇದ್ದಾರೆ. ಖಂಡಿತ ಇದೆ. ನರ್ತನ್ ಡೆವಲಪರ್ಸ್ ರವರ ನ್ಯಾಷನಲ್ ಹೈವೇ 7ರಲ್ಲಿ ಬಾಗೇಪಲ್ಲಿ ಹತ್ತಿರ ಇರುವ ವಾಸದ ನಿವೇಶನಗಳಲ್ಲಿ ಮೊದಲ 100 ಸೈಟ್ಗಳ ಬುಕಿಂಗಿಗೆ 5 ಗ್ರಾಂ ಚಿನ್ನದ ನಾಣ್ಯ ಉಚಿತ. ಸಂಪರ್ಕಿಸಿ 8431 544 999. ನಾವು ಕನಸುಗಳನ್ನ ನಿಜವಾಗಿಸುತ್ತೇವೆ. ನರ್ತನ್ ಡೆವಲಪರ್ಸ್. ಫ್ರೀ ಸೈಟ್ ವಿಸಿಟ್ಗಾಗಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 080-266-71006 8431-544-999 ಅಥವಾ narthandevelopers@gmail.com ಮೇಲ್ ಮಾಡಿ. ಸರ್, ಈಗ ಎಲ್ಲೆಲ್ಲಿ ನೀವು ಈ ನರ್ತನ್ ಡೆವಲಪರ್ಸ್ ಎಲ್ಲೆಲ್ಲಿ ಇದನ್ನ ಸಾಧ್ಯ ಮಾಡಿ? ಮೇಡಮ್, ನಾವು ಸಾಧ್ಯವಾದಷ್ಟು ಸಿಟಿಯಿಂದ, ಬೆಂಗಳೂರು ಸಿಟಿ ಈಸ್ ಅವರ್ ಸೆಂಟ್ರಲ್ ಫೋಕಸ್, ಬಟ್ ಸಿಟಿಯಿಂದ about 100 kilometers distance on the national highways and towards the state highways we spread our wings. ಅಲ್ಲಿ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲ ಈ ರೆಸಿಡೆನ್ಷಿಯಲ್ ಅಕಾಮಡೇಷನ್ ನಾವು ಡೆವಲಪ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಮೊದಲನೇದಾಗಿ ಈಗ ಬಾಗೇಪಲ್ಲಿ, ನಿಮ್ಮ ಬೆಂಗಳೂರಿಂದ ನಿಮ್ಮ ದೇವನಹಳ್ಳಿ ಚಿಕ್ಕಬಳ್ಳಾಪುರ ಬಾಗೇಪಲ್ಲಿ ಹತ್ತಿರ ಟುವರ್ಡ್ಸ್ ಆಂಧ್ರ ಪ್ರದೇಶ್. ಬಾಗೇಪಲ್ಲಿ ಇಸ್ ದ ಲಾಸ್ಟ್ ಟೌನ್ ಆಫ್ ಕರ್ನಾಟಕ. Then we enter Andhra Pradesh borderally, about 10-15 kilometers from Bagepalli, on the highway, ಸಾಕಷ್ಟು ಇಂಡಸ್ಟ್ರಿಯಲ್ ಏರಿಯಾಸು ಅಲ್ಲಿ ಬರ್ತಿದೆ. ಅಲ್ಲಿ ನಿಮಗೆ ಈಗಾಗಲೇ ಲೇಪಾಕ್ಷಿ IT ಹಬ್ ಇದೆ. ಒಂದು ಮೊನ್ನೆ ರೀಸೆಂಟಾಗಿ ಒಂದು BEL ಡಿಫೆನ್ಸ್ ಫ್ಯಾಕ್ಟ್ರಿನಲ್ಲಿ ಓಪನ್ ಮಾಡಬೇಕು ಅಂತ ಶಂಕುಸ್ಥಾಪನೆ ಆಗಿದೆ. ಆಂಧ್ರ ಪ್ರದೇಶ್ ಚೀಫ್ ಮಿನಿಸ್ಟರ್ ಬಂದು ಇನಾಗ್ರೇಷನ್ ಮಾಡಿದ್ದಾರೆ. ಅಬೌಟ್ 1100 ಏಕರಲ್ಲಿ ಆ ಡಿಫೆನ್ಸ್ ಫ್ಯಾಕ್ಟ್ರಿ ಬರ್ತಿದೆ. ಸಾಕಷ್ಟು ಬಯೋಟೆಕ್ ಕಂಪನಿಗಳು ಬರ್ತಿದೆ. ಈ ಆ್ಯಕ್ಟಿವಿಟೀಸ್ ಎಲ್ಲ ಕಂಟಿನ್ಯೂಯಸ್ ಆಗಿ ಯಾಕೆ ಆಗ್ತಿದೆ ಆ ಏರಿಯಾನಲ್ಲಿ ಅಂತಂದರೆ, ಅಲ್ಲಿಂದ ದೇವನಹಳ್ಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಈಸ್ ಅಬೌಟ್ 1 hour ಜರ್ನಿ ಮ್ಯಾಕ್ಸಿಮಮ್, ಆ್ಯಂಡ್ ಇಟ್ ಈಸ್ ಎ ಫ್ರೀ ಜರ್ನಿ, ಅಂದರೆ ವೆರಿ ಟ್ರಾಫಿಕ್ ಕಂಜೆಷನ್ ಇರೋಲ್ಲ. ಸೊ ಹಾಗಾಗಿ ಅಲ್ಲಿ ನಾವೇನು ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಅಂದರೆ, ದೇರ್ ವಿಲ್ ಬಿ ಎ ಡೆವಲಪ್ಮೆಂಟ್ ಆಫ್ ಎ ಟೌನ್ಶಿಪ್ ಲೈಕ್ ಥಿಂಗ್ ಇನ್ ಎ ವೆರಿ ಬಿಗ್ ವೇ. And lot of people would get attracted to that place, and they will form their own accommodation facilities there. So ಈ ಕಾರಣಕ್ಕೋಸ್ಕರ ನಾವು ಅಲ್ಲಿ ಒಂದು ಪ್ರಾಜೆಕ್ಟ್ನ ನಾವು ಇವಾಗ ಅಲ್ಲಿ ಮಾಡ್ತಿದ್ದೀವಿ. ಇದು ಒಂದು ಕಡೆ. ಆದರೆ ಬೇರೆ ಎಲ್ಲ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ಗೆ ಹತ್ತಿರದಲ್ಲಿ ಹೈವೇಗಳಲ್ಲಿ ನಾವು ಸಾಕಷ್ಟು ಪ್ರಾಪರ್ಟೀಸ್ನ ನಾವು ಇವಾಗ ಡೆವಲಪ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸರ್, ಈಗ ಸೈಟುಗಳ ಅಭಿವೃದ್ಧಿ ಅಂತ ಹೇಳಿದ್ರಿ, ಬಾಗೇಪಲ್ಲಿಯಲ್ಲಿ ಇಷ್ಟು ಒಂದು ಸುಂದರವಾದ ಒಂದು ಪ್ರಾಜೆಕ್ಟ್ ಬರ್ತಾ ಇದೆ. ಸಹಜವಾಗಿ ಒಂದು ಕುತೂಹಲದ ಪ್ರಶ್ನೆ ಬರುತ್ತೆ, ಬೇರೆ ಏನೇನು ಫೆಸಿಲಿಟೀಸ್ ಅಥವಾ ಅನುಕೂಲಗಳನ್ನು ನೀವು ಕೊಡ್ತೀರಿ ಅಂತ? ಮೇಡಮ್, ಈ ನಿವೇಶನಗಳು ಅಂತಂದರೆ ಈ ವಾಸದ ನಿವೇಶಕ್ಕಾಗಿ ಮಾಡುವಂತಹ ಬಡಾವಣೆಗಳು, ರೆಸಿಡೆನ್ಷಿಯಲ್ ಲೇಔಟ್ಸ್ ಅಂತ ಏನು ಹೇಳ್ತೀವಿ, ಇದಕ್ಕೆ ಕೆಲವು ಇಂಪಾರ್ಟೆಂಟ್ ಫೀಚರ್ಸ್ ಇರಬೇಕು. ಮೊದಲನೇದಾಗಿ ಇವು ಒಂದು ಅಪ್ರೂವ್ಡ್ ಟೌನ್ ಪ್ಲಾನಿಂಗಿಂದ ಅಪ್ರೂವ್ ಆಗಿರುವಂಥ ಬಡಾವಣೆಗಳಾಗಿರಬೇಕು. ಸೊ ರೆಗ್ಯುಲೇಟರಿ ಫ್ಯಾಕ್ಟರ್ಸ್ ಎಲ್ಲ ಮೀಟ್ ಮಾಡೋ ಹಾಗಿರಬೇಕು, ಒಂದನೇದಾಗಿ. ಎರಡನೇದು, ಇಲ್ಲಿ ಬೇಸಿಕ್ ಲೇಔಟ್ ಮಾಡುವಾಗ ಕೆಲವು ಬೇಸಿಕ್ ಫೆಸಿಲಿಟೀಸ್ ಅಥವಾ ಮೂಲಭೂತ ಸೌಕರ್ಯಗಳು ಅಂತ ಏನು ಹೇಳ್ತೀವಿ ಅದಿರಬೇಕು. ರೋಡ್ಸ್ ಇರಬೇಕು, ಡ್ರೈನೇಜ್ ಸಿಸ್ಟಮ್ ಇರಬೇಕು, ಸ್ಯಾನಿಟರಿ ಸಿಸ್ಟಮ್ಮು, ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ, ಮತ್ತು ನಿಮಗೆ ಎಲೆಕ್ಟ್ರಿಫಿಕೇಷನ್ನು, ಈ ಥರದ್ದು ಕೆಲವು ಮ್ಯಾಂಡೇಟ್ರಿ ಸರ್ವೀಸಸ್ಸು ಇರಲೇಬೇಕು, ಅದನ್ನು ಮಾಡಿಕೊಡ್ಬೇಕು. ಅದಲ್ಲದೆ ಕೆಲವು ಅತ್ಯಂತ ಜಾಗರೂಕತೆಯಿಂದ ಮಾಡಬೇಕಾಗಿರೋ ಕೆಲವು ಕೆಲಸಗಳಿರುತ್ತೆ. ಎಂಟರ್ಟೈನ್ಮೆಂಟ್ ಫೆಸಿಲಿಟೀಸ್ ಅಂತ ಏನಿರ್ತೀವಿ ಅದಕ್ಕೆ ಬೇಕಾಗಿರುವಂಥ ಒಂದು ಅವಕಾಶ. ಎರಡನೇದು ಗ್ರೀನರಿ ಪಾರ್ಟ್ ತುಂಬ ಮುಖ್ಯ. ಗ್ರೀನರಿ ಪಾರ್ಟು ತುಂಬ ಮುಖ್ಯ. ಇದಲ್ಲದೆ ನಾವು ಸೆಕ್ಯೂರಿಟಿ ಆಸ್ಪೆಕ್ಟ್ಸ್ನು ಕೂಡ ನಾವು ಕನ್ಸಿಡರ್ ಮಾಡಬೇಕು. ಯಾಕೆಂದರೆ ಊರು ಹೊರಗಡೆ ನಾವು ಲೇಔಟ್ ಮಾಡಿದಾಗ ಯಾರೇ ಆಗಲಿ ಪ್ರಾಪರ್ಟಿ ತೊಗೊಂಡ್ರೆ ಆ ಪ್ರಾಪರ್ಟಿನ ಪ್ರೊಟೆಕ್ಟೆಡ್ ಆಗಿರುತ್ತಾ ಅಥವಾ ಅದಕ್ಕೆ ಬೇಕಾಗಿರುವಂಥ ಒಂದು ಸೆಕ್ಯೂರಿಟಿ ಫೀಚರ್ಸ್ ಇದೆಯಾ ಅನ್ನೋದು ನೋಡೋದು ಒಂದು ಸರ್ವೇ ಸಾಮಾನ್ಯವಾಗಿ ಮಾಡುವಂಥದ್ದು. ಹಾಗಾಗಿ ನಾವು ಮಾಡುವಂತಹ ಪ್ರಾಜೆಕ್ಟ್ಗಳಲ್ಲಿ ಈಗ ನಾವು ಒಂದು ರೆಸಾರ್ಟಲ್ಲಿದ್ದೀವಿ. ಈ ರೆಸಾರ್ಟಲ್ಲಿ ನೋಡಿ ಹೇಗಿದೆ ವಾತಾವರಣ, ಹೇಗಿದೆ, ಸಾಕಷ್ಟು ಇಂಪ್ರೂವ್ಮೆಂಟ್ಸು, ಸಾಕಷ್ಟು ಫೆಸಿಲಿಟೀಸು ಕ್ರಿಯೇಟ್ ಆಗಿದೆ. ಇದೇ ರೀತಿ ನಾವೇನು ಮಾಡ್ತೀವಿ, ನಾವು ಮಾಡುವಂಥ ಲೇಔಟ್ಗಳಲ್ಲಿ ಒಂದು ರೆಸಾರ್ಟ್ ಫೆಸಿಲಿಟಿನ ನಾವು ಪ್ರೈವೇಟಾಗಿ ಡೆವಲಪ್ ಮಾಡಿ ಅದರ ಫೆಸಿಲಿಟೀಸ್ನ ನಾವು ಈ ಬಡಾವಣೆಯಲ್ಲಿ ನಿವೇಶನದಾರರಿಗೆ ಯೂಸ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಬಹಳಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದೀರಿ. ಎಲ್ಲರ ಪರವಾಗಿ
ಧನ್ಯವಾದ ಸರ್. ನಮಸ್ಕಾರ ಮೇಡಮ್. ಹೆಚ್ಚಿನ ಮಾಹಿತಿಗಾಗಿ ನರ್ತನ್ ಡೆವಲಪರ್ಸ್ ನಂಬರ್ 27 10th ಮೇನ್ ಶ್ರೀನಗರ್ BSK ಫಸ್ಟ್ ಸ್ಟೇಜ್ ಬೆಂಗಳೂರು. ಫೋನ್ 080-266-71006 8431-544-999.